ನನ್ನ ಸೀಮಂತಕ್ಕೆ ಈ ಒಂದು KSICನ ವೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬ್ಲೌಸ್ ವರ್ಕ್ ಮತ್ತು ಸ್ಟಿಚ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಟ್ಟಿದ್ದಾರೆ ಮೈಸೂರು ಕ್ವೀನ್ಸ್ ಬಿಟಿಕ್ ಅವರು. ಸೊ ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಮತ್ತು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಕೂಡ ಮಾಡಿದ್ದೀನಿ ನನ್ನ ಸೀಮಂತಕ್ಕೆ. ಸೊ ಇನ್ನೆಲ್ಲ ಶಾಪ್ ಮಾಡಿದ್ದೀನಿ, ಎಲ್ಲ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು JP ನಗರಲ್ಲಿರೋ ಮೈಸೂರು ಕ್ವೀನ್ಸ್ ಬಿಟಿಕ್ಗೆ. ಸೊ ನಾನು ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ನಾನು KSIC ಸ್ಯಾರೀಸ್ನ ತೊಗೊಂಡಿದ್ದೆ. ಅದಕ್ಕೆ ಬ್ಲೌಸ್ ಮಟೀರಿಯಲ್ನ ತೊಗೊಂಡು ಬಂದು ಇಲ್ಲಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಬಂದಿದ್ದೆ. ಇದೇನು ಹೊಸದಲ್ಲ, ತುಂಬ ಸರಿ ನೋಡಿರ್ತೀರಾ ನನ್ನ ಸ್ಯಾರೀಸ್ ಬ್ಲೌಸಸ್ ಎಲ್ಲ, ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸು ರೆಡಿ ಮಾಡಿಸೋದು. ಇವ್ರು ನಮಗೆ ವರ್ಕ್ ಮತ್ತು ಸ್ಟಿಚ್ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿಕೊಡ್ತಾರೆ. ಸೊ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮಗಂತೂ. ಸೊ ನಾವು ಏನೂ ಸಜೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಟೀರಿಯಲ್ ತೊಗೊಂಡು ಹೋಗಿ ಕೊಟ್ಟರೆ ಸಾಕು. ಅವರೇ ಎಲ್ಲ ನಮ್ಗೆ ಹೇಳ್ತಾರೆ ಯಾವ ಥರ ಸ್ಟಿಚ್ ಮತ್ತು ವರ್ಕ್ ಮಾಡಬೇಕು ಅಂತ ಹೇಳಿ. ಸೊ ಅಷ್ಟು ಅಪ್ಡೇಟೆಡ್ ಆಗಿ ನಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಒಂದು ಆರೆಂಜ್ KSICಗೆ ಈ ಒಂದು ಮಟೀರಿಯಲ್ ತೆಗೆದಿಟ್ಕೊಂಡಿದ್ದೆ. ಸೊ ಅವ್ರಿಗೆ ಬಿಟ್ಟಿದ್ದೆ ಯಾವ ಥರ ಎಲ್ಲ ಮಾಡಿಕೊಡ್ತೀರಾ ಮಾಡಿ ಅಂತ ಹೇಳಿ. ಫೈನಲಿ ಅವರು ನನಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಇವ್ರಿಗೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಮತ್ತು ಫ್ರೆಂಡ್ಸ್, ಇವಾಗ ನನಗೆ 7 ಮಂತ್ಸು. ಸೊ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಸೀಮಂತ ಯಾವಾಗ ಮಾಡ್ತಾರೆ, ಮತ್ತು ನಾನು ಏನೆಲ್ಲ ಗೋಲ್ಡ್ ಶಾಪಿಂಗ್ ಮಾಡಿದ್ದೀನಿ, ಮತ್ತು ಯಾವ ಥರ ನಾನು KSIC ಸ್ಯಾರೀಸ್ಗೆ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ ಎಲ್ಲ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಡೀಟೇಲಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಐ ಹೋಪ್ ಇವತ್ತಿನ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣವಾ ನಾನು ಯಾವ ಜ್ಯುವೆಲ್ಸ್ ತೊಗೊಂಡಿದ್ದೀನಿ ಮತ್ತು ನಾನು ಯಾವ ಥರ ಬ್ಲೌಸ್ಗೆ ಸ್ಟಿಚ್ ಮಾಡಿಸಿದ್ದೀನಿ, ವರ್ಕ್ ಮಾಡಿಸಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಒಂದು ಆರೆಂಜ್ KSIC ಸ್ಯಾರಿ ಎಲ್ರಿಗೂ ಗೊತ್ತಿರುತ್ತೆ. ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ, ಅದನ್ನು ಪರ್ಚೇಸ್ ಮಾಡಿರ್ಬೇಕಾದ್ರೇ. ಸೊ ತುಂಬ ದಿನ ಆಯಿತು ಪರ್ಚೇಸ್ ಮಾಡಿ, ಬಟ್ ವೇರ್ ಮಾಡಿರಲಿಲ್ಲ. ಸೊ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸೋಕ್ಕೆ ಆಗಿರಲಿಲ್ಲ, ಹೋಗೇ ಇರಲಿಲ್ಲ ನಾನು. ಆದ್ದರಿಂದ ಹೋಗಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಮೈಸೂರು ಕ್ವೀನ್ಸ್ ಬಿಟಿಕ್ಗೆ ಹೋಗಿ ಕೊಟ್ಬಿಟ್ಟು ಬಂದಿದ್ದೆ. ಸೊ ಮಟೀರಿಯಲ್ಲು ಕೂಡ ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಹಿಂದಿನ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ ಎಲ್ಲ ಯಾರು ನೋಡಿಲ್ಲ ಒಂದ್ಸರಿ ನೋಡ್ಕೊಂಡು ಬನ್ನಿ. ನೋಡಿ ಕುಚ್ಚು ಯಾವ ಥರ ಕಟ್ಸಿದ್ದೀನಿ ಅಂತ. ಸೊ ಈ ಥರ ಬ್ಯೂಟಿಫುಲ್ಲಾಗಿ ಕುಚ್ಚು ಕೊಟ್ಟಿದ್ದು ಕೂಡ ನಮಗೆ ಮೈಸೂರು ಕ್ವೀನ್ಸ್ ಬಿಟಿಕಲ್ಲೇ. ಸೊ ಅವರು ಕುಚ್ಚಾಗಿರ್ಬೋದು, ವರ್ಕ್ ಆಗಿರ್ಬೋದು, ಸ್ಟಿಚ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಅಷ್ಟೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಯಾರೆಲ್ಲ ಮೈಸೂರಲ್ಲಿ ಇದ್ದೀರೋ ಒಂದ್ಸರಿ ನೀವು ಅವ್ರ ಶಾಪ್ಗೆ ಹೋಗಲೇಬೇಕು. ಒಂದ್ಸರಿ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು, ನೆಕ್ಸ್ಟು ಅಲ್ಲಿಗೆ ಹೋಗ್ತೀರಾ, ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ನಂದು KSIC ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ಕೊಂಡಿದ್ರಿ ಇದ್ರದ್ದು ಯೂನಿಕ್ ಐಡೆಂಟಿಫಿಕೇಷನ್ ಕೊಡಿ ಮೈತ್ರಿ ಅಂತ ಹೇಳಿ. ಸೊ ನೋಡಿ, ಇದ್ರದ್ದು ಯೂನಿಕ್ ಐಡೆಂಟಿಫಿಕೇಷನ್. ಸೊ ಇದಂತೂ ಬ್ಯೂಟಿಫುಲ್ ಕಲರ್. ನನಗೆ ಇದನ್ನೇ ವೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಆರೆಂಜ್ ವೇರ್ ಮಾಡೋಣ ಅಂತ ಪರ್ಪಲ್ಗಿಂತ. ಸೊ ಅದರಿಂದ ಆರೆಂಜ್ ವೇರ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಪಲ್ಲು ಎಲ್ಲ ರಿಚ್ ಆಗಿತ್ತು, ಸಿಂಗಲ್ ಪಿನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಪರ್ಪಲ್ ನನಗೆ ವೇರ್ ಮಾಡೋಕ್ಕಿಂತ ಆರೆಂಜ್ ಇಷ್ಟ ಆಗ್ತಾಯಿದೆ. ಸೊ ಅದರಿಂದ ಈ ಒಂದು ಸ್ಯಾರಿನೇ ವೇರ್ ಮಾಡ್ತೀನಿ. ನೋಡಿ, ಫುಲ್ ರಿಚ್ ಆಗಿದೆ ಪಲ್ಲು. ಯಾವ ಥರ ಇದೆ ಸೀರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೆ, ಬಟ್ ಎಗೇನ್ ಆ್ಯಂಡ್ ಎಗೇನ್ ಕಮೆಂಟ್ ಬರ್ತಾ ಇತ್ತಲ್ಲ. ಸೊ ಅದರಿಂದ ಮತ್ತೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಗ್ರೀನಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಡಿಫ್ರೆಂಟಾಗಿ ಏನಾದರೂ ಮಟೀರಿಯಲ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಥರ ನನಗೆ ಸಿಕ್ತು. ಸೊ ಈ ಥರ ಡಿಫ್ರೆಂಟ್ ಮಟೀರಿಯಲ್ ಸಿಕ್ಕಿದಾಗ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಹೇಳಿ ಈ ಥರ ಒಂದು ಮಟೀರಿಯಲ್ನ ತೆಗೆದು ಅವ್ರಿಗೆ ಕೊಟ್ಟಿದ್ದೆ. ನಾನು ಏನೂ ಹೇಳಿಲ್ಲ, ಬಟ್ ಅವರಿಗೆ ಎಲ್ಲ ಬಿಟ್ಟಿದ್ದೆ, ಸ್ಟಿಚ್ ಮತ್ತು ವರ್ಕ್ ಎಲ್ಲ ಅವರೇ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಕೇಳಿದೆ ಅಂದರೆ, ಯಾವಾಗಲೂ ನಾನು ತುಂಬಾ ಗ್ರ್ಯಾಂಡಾಗಿ ಮಾಡಿಸ್ದೇ ಇದ್ದೆ. ಈ ಸರಿ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಳ್ಳೋಣ ಅಂತೇಳಿ ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ನೋಡಿ, ಬ್ಯಾಕ್ ಸೈಡ್ ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂತ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸ್ಟಿಚ್ ಮತ್ತು ವರ್ಕ್ ಎಲ್ಲ ಅಷ್ಟೇ ಕಂಫರ್ಟಬಲ್ಲಾಗಿ ಕೂರುತ್ತೆ ಈ ಟೈಮಲ್ಲಿ ನನಗೆ. ನೋಡಿ ಯಾವ ಥರ ಇದೆ, ಸ್ಲೀವ್ಸ್ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಲೊಕೇಶನ್ ಎಲ್ಲ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ನೀವು ಕೂಡ. ಮತ್ತು ಇನ್ನೊಂದೇನೆಂದರೆ, ಇವರು ನಮಗೆ ಬೇಗನೆ ಬೇಕು, ಒಂದು 2-3 ಡೇಸಲ್ಲಿ ವರ್ಕ್ ಮತ್ತು ಸ್ಟಿಚ್ ಮಾಡಿಕೊಡ್ಬೇಕು ಅಂದರೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಮಗೇನಾದರೂ ಅರ್ಜೆಂಟ್ ಇತ್ತು ಅಂತ ಹೇಳಿದರೆ, ಸೊ ಬೇರೆ ಕಡೆ ಹೋದರೆ ಆ ಥರ ಎಲ್ಲ ಮಾಡಲ್ಲ, ಅಟ್ಲೀಸ್ಟ್ 1 ವೀಕ್ ಆದರೂ ತಗೋತಾರೆ. ಇವರು ಆ ಥರ ಅಲ್ಲ, ಸೊ ಟೈಮ್ಗೆ ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಫ್ರೆಂಡ್ಸ್, ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ರದಿಂದ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ, ಸ್ಟಿಚ್ ಮತ್ತು ವರ್ಕ್ ಮಾಡಿದ್ದಾರೆ ಅಂತ.
ಇವತ್ತು ನಾನು ಬಂದಿರೋದು MS ಗೋಲ್ಡ್ ಆ್ಯಂಡ್ ಡೈಮಂಡ್ಗೆ ಬಂದಿದ್ದೀನಿ ನನ್ನ ಸೀಮಂತಕ್ಕೆ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ಬಂದರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬಿಕಾಸ್ ಇವ್ರ ಹತ್ರ ತುಂಬಾ ಯೂಜ್ ಕಲೆಕ್ಷನ್ಸ್ ಇದೆ. ಸೊ ಮೈಸೂರಲ್ಲಿ ತುಂಬ ಯೂಜ್ ಕಲೆಕ್ಷನ್ಸ್ ಇರೋದು MS ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಬಿಗ್ಗೆಸ್ಟ್ ಶೋರೂಮ್ ಆಗಿದೆ ಮೈಸೂರಲ್ಲಿ. ಇಲ್ಲಿ ನನಗೆ ತುಂಬ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾನು ಶೇರ್ ಮಾಡಿದ್ದೆ ನಿಮಗೆ ಶಾಪಿಂಗ್ ಮಾಡೋದನ್ನು. ಈ ಸರಿನೂ ಅಷ್ಟೇ ನಾನು ಸೀಮಂತಕ್ಕೆ ಶಾಪಿಂಗ್ ಮಾಡೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಾನಂತೂ ಚೋಕರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ಗ್ರ್ಯಾಂಡ್ ಆಗಿರೋದು ಚೋಕರ್ ತೊಗೊಳ್ಳೋಣ ಮತ್ತು ವಿತ್ ಇಯರಿಂಗ್ಸ್ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ ಡಿಸೈನ್ಸ್ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ. ಮತ್ತು ತುಂಬಾ ಚೆನ್ನಾಗಿದೆ. ಬ್ಯಾಂಗಲ್ಸ್ ಕೂಡ ಅಷ್ಟೇ. ಮತ್ತು ಡೈಮಂಡ್ ನೆಕ್ಲೆಸ್ ಕೂಡ ನೋಡ್ತಾ ಇದ್ದೆ, ಡೈಮಂಡ್ ನೆಕ್ಲೆಸ್ ತೊಗೋಬೋದಾ ಅಂತ. ಸೊ ಅದು ಕೂಡ ಅಷ್ಟೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನಂತೂ ಚೋಕರ್ ಅಂತ ಫಿಕ್ಸ್ ಆಗಿ ಬಂದಿದ್ದರಿಂದ ಚೋಕರ್ ನೋಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಏನು ಚೋಕರ್ ತೊಗೊಂಡಿದ್ದೀನಿ ಮತ್ತು ಎಷ್ಟು ವೆಯ್ಟಲ್ಲಿ ಯಾವ ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ ಅಂತ ಎಲ್ಲ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ಇದೇ ಥರ ನೋಡಿ. ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಯಾವ ಥರ ಇದೆ, ವರ್ಕ್ ಮಾಡಿಸಿದ್ದು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್, ನನ್ನ ಸೀಮಂತ ಬಂದು ಇದೇ ಮಂತ್ 29th ಆಗಿದೆ. ಸೊ ನನ್ನ ಸೀಮಂತ ಫಂಕ್ಷನ್ ಯಾವ ಥರ ಆಯಿತು, ನಾನು ಯಾವ ಥರ ಮೇಕೋವರ್ ಆಗಿದ್ದೆ ಎಲ್ಲ ಕೂಡ ನಾನು ಡೀಟೇಲ್ಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.